ಮುಖ್ಯ ಗುರುಗಳು ಶಾಹೀನ್, ಐಶ್ವರ್ಯ ಇಬ್ಬರು ಮಾತನಾಡುವಾಗ ನಿಮ್ಮೊಳಗೆ ಮಾತನಾಡಬಾರದು. ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು. ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಶಾಹೀನ್ಗೆ ಮತ್ತು ಐಶ್ವರ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ. ಯಾರು ವಿವೇಕ್ ಏನೋ ಹೇಳ್ತಾ ಇರುವಾಗ. ಸೊ ಅದಕ್ಕೆ ಟೀಚರ್ ಹೇಳ್ತಾ ಇದ್ದಾರೆ, ಯಾವಾಗ ವಿವೇಕ್ ಯಾರಾದರೂ ಆಗಲಿ ಏನಾದರೂ ಮಾತಾಡುವಾಗ ನೀನು ಏನು ಮಾಡಬೇಕು, ಸೈಲೆಂಟ್ ಆಗಿರಬೇಕು. ಐಶ್ವರ್ಯ, ಕ್ಷಮಿಸಿ ಸರ್, ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇನೆ. ಆಯಿತು ಸರ್, ನಾನು ಮೇಲಿಂದ ಗಮನ ಇಟ್ಟು ಕೇಳ್ತೀನಿ. ಮುಖ್ಯ ಗುರುಗಳು, ಹಾಂ, ಜಾಣ ಮಕ್ಕಳು. ಕಾರ್ತಿಕ್, ಸರ್, ನಾವು 4ನೇ ತರಗತಿಯವರು. ನಾವು ಯಾವ ಕ್ಲಾಸು? 4th ಸ್ಟ್ಯಾಂಡರ್ಡ್. ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ. ನಾವು 4th ಸ್ಟ್ಯಾಂಡರ್ಡ್. ನಾವೇನು ಮಾಡ್ತೀವಿ, ಸ್ಕೂಲ್ ಗಾರ್ಡನ್ ಪ್ಲೇ ಗ್ರೌಂಡ್ ಏನಿದೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ. ಐಶ್ವರ್ಯ, ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ. ನಾನು ಕಲ್ಚರಲ್ ಪ್ರೋಗ್ರಾಮ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಅವರ ಒಂದು ಲಿಸ್ಟನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಮೇರಿ, ನಾವು 2ನೇ ತರಗತಿಯವರು. ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ. ಮೇರಿ ಹೇಳ್ತಾ ಇದ್ದಾರೆ, ನಾವು 2nd ಸ್ಟ್ಯಾಂಡರ್ಡ್ ಅವರು ಏನು ಮಾಡ್ತೀವಿ, ಬಣ್ಣದ ಕಾಗದನ ಕಟ್ ಮಾಡಿ ಅದನ್ನು ಬಾಗಿಲಿಗೆ ತೋರಣಗಳಾಗಿ ಕಟ್ತೀವಿ ಅಂತ ಹೇಳ್ತೇವೆ. ಪಂಕಜ, ನಾವು 3ನೇ ತರಗತಿಯವರು. ಧ್ವಜ ಸ್ತಂಭವನ್ನು ಸಿಂಗರಿಸುತ್ತೇವೆ. ಸರ್, ನಾವು ಯಾವ ಕ್ಲಾಸು? 3rd ಸ್ಟ್ಯಾಂಡರ್ಡ್. ನಾವು ಒಂದು ಧ್ವಜವನ್ನು ಫ್ಲಾಗ್ ಹಾಸ್ಟ್ ಮಾಡ್ತೀರಲ್ವ, ಅದನ್ನು ನಾವು ಏನು ಮಾಡ್ತೀವಿ, ಸಿಂಗರಿಸ್ತೀವಿ, ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳ್ತೇವೆ. ಮೇರಿ, ಒಳ್ಳೆಯ ಸಲಹೆ, ಗುಡ್. ಪಂಕಜ ಚೆನ್ನಾಗಿ ರಂಗೋಲಿ ಹಾಕುತ್ತಾಳೆ, ಅವಳಿಂದ ಹಾಕಿಸೋಣ ಸರ್. ಪಂಕಜ ಏನು ರಂಗೋಲಿ ಚೆನ್ನಾಗಿ ಹಾಕ್ತಾಳೆ ಸರ್, ಅವಳಿಂದ ನಾವು ಧ್ವಜಾರೋಹಣ ಮಾಡ್ತೀವಲ್ಲ ಅದರ ಒಂದು ಮುಂದೆ ಅವಳ ಒಂದು ರಂಗೋಲಿ, ಅವಳಿನ ಕೈಯಿಂದ ಒಂದು ರಂಗೋಲಿನ ಹಾಕ್ಸೋಣ ಅಂತ ಹೇಳ್ತೇವೆ. ಮುಖ್ಯ ಗುರುಗಳು, ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಮೇರಿ ಹೇಳಿದ್ದು ಕರೆಕ್ಟಾಗಿದೆಯಾ ಅಂತ ಕೇಳ್ತೇವೆ. ಎಲ್ಲರೂ ಓಹ್, ಆಗಬಹುದು ಸರ್. ಕಾರ್ತಿಕ್, ಸ್ವಚ್ಛತಾ ಮಂತ್ರಿ, ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು? ಅಲಂಕಾರಕ್ಕೆ ನಾವು ಯಾರ್ಯಾರು ಸಾಮಗ್ರಿಗಳನ್ನು ತರ್ತೀರಾ, ಐಟಮ್ಸ್ ತರ್ತೀರಾ ಅಂತ ಕೇಳ್ತೇವೆ. ರಾಜು, ಮುಖ್ಯಮಂತ್ರಿ. ಐಶ್ವರ್ಯ, ನಾವು 5ನೇ ತರಗತಿಯವರು. ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ. ಯಾರು ಹೇಳ್ತಾ ಇದ್ದಾರೆ? ಐಶ್ವರ್ಯ ಹೇಳ್ತಾ ಇದ್ದಾಳೆ, ನಾವು 5ನೇ ತರಗತಿಯವರು. ನಾವು ಒಂದು ರಾಷ್ಟ್ರದ ನಾಯಕರು ಯಾರಿರ್ತಾರೆ, ಸರ್ವಪಲ್ಲಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಅವರ ಒಂದು ಭಾವಚಿತ್ರಗಳಿಗೆ ನಾವೇನು ಮಾಡ್ತೀವಿ, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, B.R. ಅಂಬೇಡ್ಕರ್ ಆಗಿರ್ಬೋದು. ಸೊ ಅವರು ರಾಷ್ಟ್ರೀಯ ನಾಯಕರಿಗೆ ನಾವು ಏನು ಮಾಡ್ತೀವಿ, ನಾವು ಹಾರವನ್ನು ಹಾಕಿ ಸಿಂಗರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮುಖ್ಯ ಗುರುಗಳು ಐಶ್ವರ್ಯ, ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ? ಮೋಸ್ಟ್ಲಿ ಐಶ್ವರ್ಯ ಜಾಸ್ತಿ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ಟೀಚರ್ ಹೇಳ್ತಿದ್ದಾರೆ ಬೇರೆಯವ್ರಿಗೂ ಸಹ ಚಾನ್ಸ್ ಕೊಡು, ನೀನೊಬ್ಬಳೇ ಮಾತಾಡಿದ್ರೆ ಹೇಗೆ ಅಂತ. ನಂತರ ಮೋಸ್ಟ್ಲಿ ರಮ್ಯಾ, ನಾನು 1ನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಲ್ಲಿ ಹೂಗಳನ್ನು ಬಿಡಿಸಿ ತರುತ್ತೇನೆ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದ್ದೀವಲ್ವ, ನಾವು ಒಂದೊಂದು ಕೆಲಸನ ಒಬ್ಬೊಬ್ಬರು ವಹಿಸ್ಕೊಂಡು ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಯಾರು ರಮ್ಯಾ ಹೇಳ್ತಾ ಇದ್ದಾಳೆ, ನಾನು 1st ಸ್ಟ್ಯಾಂಡರ್ಡ್ ಮಕ್ಕಳ ಜೊತೆ ಸೇರಿಕೊಂಡು ಹೂ ಗಿಡ ತೋಟದಲ್ಲಿ ಹೋಗ್ಬಿಟ್ಟು ನಾನು ಹೂಗಳನ್ನು ತರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮುಖ್ಯ ಗುರುಗಳು, ಸರಿ, ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ. ಆಯಿತು, ನಾನು ಗೆಸ್ಟ್ ಏನಿದ್ದಾರೆ ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ, ಮುಂದಿನ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಯಾರು ಹೇಳ್ತಾರೆ? ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ, ಟೀಚರ್ ಏನು ಮಾಡ್ತಾರೆ, ಗೈಡೆನ್ಸ್ ಮಾಡ್ತಾರೆ, ನೀವು ಆ ಥರ ಮಾಡಿ. ಸ್ವತಂತ್ರ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿಗೆ ಎದ್ದು ಸಿದ್ಧರಾದರು, ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ಗೊತ್ತಲ್ವಾ, ಸ್ವತಂತ್ರ ದಿನಾಚರಣೆ, ರಿಪಬ್ಲಿಕ್ ಡೇ ಎಲ್ಲ ದಿವಸ ನಾವು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತೀವಿ ಅಲ್ವಾ. ಅದು ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು, ವೈಟ್ ರಿಬ್ಬನ್ ಹಾಕ್ಕೊಂಡು, ವೈಟ್ ಶೂ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದು ಒಂಥರ, ಅದು ಲೈಫೇ ಬೇರೆ. ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಿದರು. ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಗೊಂಡರು. ಇಲ್ಲಿ ನೋಡ್ತಾ ಇದ್ದಾರಲ್ವ, ಮಕ್ಕಳ ಒಂದು ಶಿಸ್ತನ್ನು ನೋಡಿಬಿಟ್ಟು ಗ್ರಾಮಸ್ಥರಿಗೆ, ಅಲ್ಲಿನ ಒಂದು ಹಳ್ಳಿಯ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಯಾರಾದರೂ ಆಗಲಿ ಒಂದು ಸ್ಕೂಲ್ ಯೂನಿಫಾರ್ಮಲ್ಲಿ ನಾವು ತುಂಬ ನೀಟಾಗಿದ್ದರೆ ಅವ್ರಿಗೆ ನೋಡೋರಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ನೀವು ಯಾವ ಸ್ಕೂಲು ಎಲ್ಲಿ ಅಂತ ಕೇಳ್ತಾರೆ.
ನಿಮ್ಮ ಸ್ಕೂಲ್ ಬಟ್ಟೆ ಗಲೀಜಾಗಿದ್ದರೆ ಅಥವಾ ನೀವು ಜಗಳ ಮಾಡ್ತಾಯಿದ್ದೀರ ರೋಡಲ್ಲಿ ಏನು ಮಾಡ್ತಾರೆ, ನೀವು ಈ ಸ್ಕೂಲಾ, ಬಟ್ಟೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಇದೆ ಅಲ್ವಾ. ನಿಮ್ಮ ಶಾಲೆಯ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಥವಾ ಅದನ್ನು ಕಾಪಾಡೋದು ನಿಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜ ಅನಾರೋಹಣಗೊಳಿಸಿದರು. ನಿಮ್ಮ ಒಂದು ಹಳ್ಳಿಯ ಗ್ರಾಮ ಪಂಚಾಯತ್ ಇರ್ತಾರಲ್ವ, ಅವರು ಬಂದು ಏನು ಮಾಡ್ತಾರೆ, ಫ್ಲಾಗ್ನ ಹಾಯಿಸ್ಟಿಂಗ್ ಮಾಡ್ತಾರೆ, ಧ್ವಜವನ್ನು ಹಾರಿಸ್ತಾರೆ. ಎಲ್ಲರೂ ರಾಷ್ಟ್ರಗೀತೆ ಆಡಿದರು, ನ್ಯಾಷನಲ್ ಆ್ಯಂಥಮ್ನ ಆಡ್ತಾರೆ. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಬಗ್ಗೆ ತಿಳಿಸಿದರು. ಅವಾಗೇನು ಮಾಡ್ತಾರೆ, ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾರೆ. ನಿಮಗೆ ಗೊತ್ತಲ್ವಾ, ಒನ್ ಡೇ ಬಿಫೋರ್ ಟೀಚರ್ ಹೇಳ್ತಾರೆ, ನೀವು ಬರ್ಕೊಂಡು ಬನ್ನಿ, ಅದನ್ನು ನೀವು ಒಂದು ಆಡಿಟೋರಿಯಂ ಮೇಲೆ ಹೋದ್ಮೇಲೆ ನೀವು ಮಾತಾಡಬೇಕಾಗುತ್ತೆ. ಮುಖ್ಯ ಅತಿಥಿಗಳು ವಿಜೇತರಿಗೆ ಬಹುಮಾನ ವಿತರಿಸಿದರು. ಮುಖ್ಯ ಅತಿಥಿಗಳು ಯಾರು ಗೆದ್ದಿರ್ತಾರೆ ಸ್ಪೋರ್ಟ್ಸಲ್ಲಿ ಅವರಿಗೆ ಬಹುಮಾನವನ್ನು ಕೊಡ್ತಾರೆ. ಇವಾಗ ಯಾವ ಥರ ಬಹುಮಾನ ಕೊಡ್ತಾರೆ, ಒಂಥರ ಅದೇ ಇವಾಗ ನಾರ್ಮಲಾಗಿ ಪ್ರೈಸಸ್ ಹೆಂಗೆ ಕೊಡ್ತಾರೆ ಆ ಥರ ಕೊಡ್ತಾಯಿದ್ರು. ಮೊದಲು ನಾವು ಓದುವಾಗ ಏನು ಕೊಡ್ತಾಯಿದ್ರು ಗೊತ್ತಾ, ಚೊಂಬು, ಗ್ಲಾಸ್, ಟಿಫನ್ ಬಾಕ್ಸ್, ಕ್ಯಾರಿಯರ್ ಆ ಥರ ಕೊಡ್ತಾಯಿದ್ರು. ಇವಾಗ ಒಂದು ಶೀಲ್ಡ್ ಕೊಡ್ತಾರೆ. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟರು. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಅದನ್ನು ನಡೆಸ್ಕೊಡ್ತಾರೆ. ನೆರೆದಿದ್ದ ಜನರು ಮಕ್ಕಳೊಂದಿಗೆ ಚಪ್ಪಾಳೆ ತಟ್ಟಿದ್ದರು. ಅಲ್ಲಿ ಇರುವಂಥ ಜನರು ಏನು ಮಾಡ್ತಾರೆ, ಚಪ್ಪಾಳೆಯನ್ನು ತಟ್ತಾರೆ. ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು. ನಿಮಗೆ ಗೊತ್ತೇ ಇದೆಯಲ್ವಾ, ಕಾರ್ಯಕ್ರಮದಲ್ಲಿ ಏನು ಕೊಡ್ತಾರೆ, ಲಡ್ಡು ಕೊಡ್ತಾರಲ್ವ, ಲಡ್ಡು ಅಥವಾ ಚಾಕ್ಲೇಟ್. ನಮ್ಮ ಸ್ಕೂಲಲ್ಲಿ ಬಂದು ಇದು ಕೊಡ್ತಾರೆ, ಏನು ಒಂದು ಜ್ಯೂಸ್ ಪ್ಯಾಕೆಟ್ ಮತ್ತು ಒಂದು ಬಿಸ್ಕೆಟ್ ಪ್ಯಾಕೆಟ್, ಚಾಕ್ಲೇಟ್ಸ್ ಆ ಥರ ಕೊಡ್ತಾರೆ. ನಾರ್ಮಲಾಗಿ ಲಡ್ಡು ಎಲ್ಲ ಕಡೆ ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾವುದೇ ಒಂದು ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ವಿರೋಧಾರ್ಥಕ ಇರ್ಬೋದು, ಪದಗಳ ಅರ್ಥ ಇರ್ಬೋದು, ಮತ್ತು ಯಾವುದೇ ಥರದ ನೋಟ್ಸ್ ಇರ್ಬೋದು, ಹಾಗೂ ನಾನು ನಿಮಗೋಸ್ಕರ ಸದಾ ಸಿದ್ಧಳಾಗಿ ಇರ್ತೀನಿ. ಓಕೆ, ಧನ್ಯವಾದಗಳು.